ಫಸ್ಟು ಒಂದು ಸ್ಪೂನ್ ಎಣ್ಣೆ ಹಾಕೋಬೇಕು. ಒಂದು 10ರಿಂದ 12 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಒಂದು 3 ಬೆಳ್ಳುಳ್ಳಿಯಷ್ಟು ಬೇಕು. ಒಂದು 3/4 kg ಚಿಕನ್ ಇದೆ, ಒಂದು 3 ಬೆಳ್ಳುಳ್ಳಿಯಷ್ಟು ಬೇಕು. ಅದಕ್ಕೆ ಒಂದು 4 ತುಂಡು ಚಕ್ಕೆ, ಆಮೇಲೆ ಒಂದು 5-6 ಲವಂಗ, ಒಂದೇ ಒಂದು ಏಲಕ್ಕಿ. ಇದು ಚೆನ್ನಾಗಿ ಹುರಿಬೇಕು. ಮತ್ತು 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಮತ್ತು ಒಂದು 2 ಟೀ ಸ್ಪೂನಷ್ಟು ಮೆಣಸು, ಒಂದು ಹಿಡಿಯಷ್ಟು ಪುದೀನ ಸೊಪ್ಪು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಆಗಿದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಲಾಸ್ಟಲ್ಲಿ 1 ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ, ಮತ್ತು ಒಂದೇ ಒಂದು ಟೊಮೊಟೊ. ಇದು ಚೆನ್ನಾಗಿ ಫ್ರೈ ಆಯಿತು. ಇದು ಮಸಾಲೆ ಹುರಿದಾಗಿದೆ, ಸ್ವಲ್ಪ ಬಿಸಿ ಆರಲಿ, ಆಮೇಲೆ ಮಿಕ್ಸಿಗೆ ಹಾಕೋಣ. ಈಗ ಪಾತ್ರೆ ಇಡ್ತಾ ಇದ್ದೀನಿ. ಇದು ಬಿಸಿ ಆಗಲಿ. ಬಿಸಿಯಾಗಿದೆ. ಇದಕ್ಕೊಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಒಂದು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಬಿಡೋಣ. ಈರುಳ್ಳಿ ಲೈಟಾಗಿ ಕೆಂಪಗಾಗಿದೆ. ಇವಾಗ ಚಿಕನ್ ಹಾಕೋಣ. ಚಿಕನ್ ಎಲ್ಲ ತೊಳೆದು ಅರಿಶಿನ ಪುಡಿ ಹಾಕಿ ತೊಳೆದು ಇಟ್ಟಿದ್ದೀನಿ, ಅದನ್ನು ಇವಾಗ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಚಿಕನ್ಗೆ ಅರಿಶಿನ ಪುಡಿ ಹಾಕಿರೋದ್ರಿಂದ ಮಸಾಲೆಗೆ ಅರಿಶಿನ ಪುಡಿ ಬೇಡ. ಈಗ ಮಸಾಲೆ ಹುರಿದಿರೋದು ತಣ್ಣಗಾಗಿದೆ, ಮಿಕ್ಸಿನಲ್ಲಿ ಆಡಿಸ್ಕೊಂಬಿಡೋಣ. ಇದನ್ನು ಲೈಟಾಗಿ ನೀರು ಹೋಗೋವರೆಗೂ ಸ್ವಲ್ಪ ಹಂಗೆ ತಿರುತ್ತಾ ಇರಿ. ಇದರಲ್ಲಿರುವಂಥ ನೀರು, ಚಿಕನಲ್ಲಿರುವಂಥ ನೀರು ಕಮ್ಮಿ ಆಗಬೇಕು. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಮಸಾಲೆ ನಾನು ನೈಸ್ಗೆ ರುಬ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ಇವಾಗ.
ನಮಗೆ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗಾದರೂ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ನೀರಂಗೆ ಮಾಡ್ಕೊಂಡ್ರೂ ಆಗುತ್ತೆ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಫಸ್ಟೇ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಒಂದು 5 ನಿಮಿಷ, 5ರಿಂದ 7 ನಿಮಿಷ ಇದು ಬೆಂದರೆ ಸಾಕು. ಇದು ನಮ್ಮ ಮನೇಲಿ ಮಾಡುವಂಥ ಚಿಕನ್ ಗ್ರೇವಿ. ನೀವು ಮಾಡಿ ನೋಡಿಬಿಟ್ಟು ಟೇಸ್ಟ್ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.